ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡೈಲಿ ಕುಕಿಂಗ್ ವ್ಲಾಗ್. ನಾನಿವತ್ತು ಜೋಳದ ರೊಟ್ಟಿ ಜೊತೆ ಬೆಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಡೈಲಿ ಜೋಳದ ರೊಟ್ಟಿನ ಮಾಡೋದ್ರಿಂದ ಯಾವುದಾದ್ರೂ ಒಂದು ಪಲ್ಯ ಮಾಡೇ ಮಾಡ್ತೀವಿ ಕಂಪಲ್ಸರಿಯಾಗಿ. ಸೊ ಹಾಗಾಗಿ ನಾನಿವತ್ತು ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಈ ಥರ ತೊಳ್ಕೊಳ್ಳುವಾಗಲೇ ಕೆಲವೊಂದು ಬಲ್ತಿರೋದೆಲ್ಲ ಬಂದಿರುತ್ತಲ್ಲ, ಆವಾಗಲೇ ನಾನು ಸೈಡಲ್ಲೇ ಎತ್ತಿಟ್ಕೊಂಡ್ಬಿಡ್ತೀನಿ. ಚೆನ್ನಾಗಿರೋದು ಮಾತ್ರ ನಾನು ಪಲ್ಯಕ್ಕೆ ಕಟ್ ಮಾಡೋದಕ್ಕೆ ತೊಗೊತೀನಿ. ಈ ರೀತಿ ಚೆನ್ನಾಗಿ ತೊಳೆದ್ಬಿಟ್ಟು ಅದಾದಮೇಲೆ ಕಟ್ ಮಾಡ್ಕೋಬೇಕು. ಯಾಕೆಂದರೆ ಮಾರ್ಕೆಟಿಂದ ತಂದಿರ್ತೀವಲ್ಲ, ಅಲ್ಲಿ ತುಂಬ ಸರಿ ಹೊಲಸೋದೆಲ್ಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ನೀಟಾಗಿ ಇದನ್ನು ತೊಳ್ಕೊಂಡು ಆಮೇಲೆ ಕಟ್ ಮಾಡ್ಕೋಬೇಕು. ನೋಡಿ, ಬೆಂಡೆಕಾಯಿನ ಈ ರೀತಿ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ನಾನು ಯಾವಾಗಲೂ ಅಷ್ಟೇ ಬೆಂಡೆಕಾಯಿನ ಒಂದೊಂದು ಕಟ್ ಮಾಡೋಕ್ಕಿಂತ ಬದಲು ಈ ರೀತಿ ಎಲ್ಲವನ್ನೂ ಒಂದು ರೀತಿ ಸಮನಾಗಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಆಲ್ಮೋಸ್ಟು ಒಂದೊಂದು ಸೈಜ್ ಆಲ್ಮೋಸ್ಟ್ ಇದ್ದೇ ಇರುತ್ತಲ್ಲ, ಹಾಗಾಗಿ ಈ ರೀತಿ ಎಲ್ಲವನ್ನು ಜೋಡಿಸ್ಕೊಂಡು ಈ ರೀತಿ ಕಟ್ ಮಾಡೋದ್ರಿಂದ ಬೇಗ ಕಟ್ ಮಾಡ್ಕೋಬೋದು ಮತ್ತು ತುಂಬ ಚೆನ್ನಾಗಿ ಅನಿಸುತ್ತೆ ಕಟ್ ಮಾಡೋದು ಕೂಡ ಬೆಂಡೆಕಾಯಿನ. ಇವಾಗ ಎಲ್ಲನೂ ಜೋಡಿಸ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಮುಂದಿರೋದನ್ನು ಒಂದು ಸ್ವಲ್ಪ ತೆಗೆದು ಲಾಸ್ಟಲ್ಲಿ ಮಿಕ್ಕಿರುತ್ತಲ್ಲ, ಅದನ್ನು ಕೂಡ ಸ್ವಲ್ಪ ಸೈಡಲ್ಲಿ ತೆಗೆದು ಈ ರೀತಿ ಚೆನ್ನಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡಿ ತೊಗೊತೀನಿ. ನೋಡಿ, ಈಗ ಮತ್ತೆ ಸ್ವಲ್ಪ ಬೆಂಡೆಕಾಯಿನ ತೊಗೊಂಡು ಮತ್ತೆ ಕಟ್ ಮಾಡ್ಕೋತಾ ಇದ್ದೀನಿ. ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗೆಯೇ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇರುವಂಥ ತರಕಾರಿ ಇದು. ಹಾಗಾಗಿ ಮಸ್ಟಾಗಿ ಬೆಂಡೆಕಾಯಿ ಪಲ್ಯನ ಎಲ್ಲರೂ ತಿನ್ನಲೇಬೇಕು. ನಾನು ಡೈಲಿ ವಾರದಲ್ಲಿ ಒಂದ್ಸರಿ ಬೆಂಡೆಕಾಯಿ ಪಲ್ಯನ ಮಾಡ್ತೀನಿ. ಇವಾಗ ಕಟ್ ಮಾಡ್ಕೊಂಡಿದ್ದಾದಮೇಲೆ ತವಾನ ಬಿಸಿಗಿಟ್ಟು ಇದನ್ನು ಸ್ವಲ್ಪ ಹುರ್ಕೋತೀನಿ. ಈ ರೀತಿ ಹುರ್ಕೊಳ್ಳೋದ್ರಿಂದ ಅದು ಲೋಳೆ ಅಂಶ ಏನಿರುತ್ತಲ್ಲ, ಅದು ಚೆನ್ನಾಗಿ ಹೋಗ್ಬಿಡುತ್ತೆ. ಈ ರೀತಿ ಮಧ್ಯೆ ಹುರ್ಕೊಳ್ಳುವಾಗ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ತಾ ಹುರಿತಾ ಅದು ಲೋಳೆ ಅಂಶ ಎಲ್ಲದನ್ನು ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. ಇಲ್ಲಿವರೆಗೂ ಇದನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಆಮೇಲೆ ಲೋಳೆ ಅಂಶ ಎಲ್ಲ ಹೋಗ್ಬಿಡುತ್ತೆ. ಅಲ್ಲಿವರೆಗೂ ಇದನ್ನು ಹುರ್ಕೊಂಡು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಅದರ ಜೊತೆಗೆ ಸಾಸಿವೆ, ಜೀರಿಗೆ ಎಲ್ಲನೂ ಹಾಕಿ ಚೆನ್ನಾಗಿ ಸಿಡಿದಾದ್ಮೇಲೆ ಕಟ್ ಮಾಡಿರುವಂಥ ಟೊಮೆಟೊ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಮತ್ತು ಈರುಳ್ಳಿನ ತೀರಾ ಸಾಫ್ಟಾಗಿ ಫ್ರೈ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ, ಹಾಗೆ ಕೂಡ ತಿನ್ಬೋದಲ್ಲ. ಸೊ ಹಾಗಾಗಿ ಸ್ವಲ್ಪ ಫ್ರೈ ಆದರೆ ಸಾಕು. ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು, ಖಾರ, ಅರಿಶಿಣ ಪೌಡ್ರ್, ಹಾಗೆ ಒಂದು ಸ್ವಲ್ಪ ಕರಿಬೇವು, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಅಥವಾ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬೆಂಡೆಕಾಯಿ ಜೊತೆಗೆ ಹಾಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಹುರಿದಿರುವಂಥ ಬೆಂಡೆಕಾಯಿನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಸ್ವಲ್ಪ ಎಣ್ಣೆಲಿ ಟೊಮೆಟೊ ಎಲ್ಲ ಹಾಕಿರ್ತೀವಿ ನೋಡಿ, ನೀರಿನಂಶ ಅನ್ನೋದು ಸ್ವಲ್ಪ ಇದ್ದೇ ಇರುತ್ತೆ. ಸೊ ಹಾಗಾಗಿ ಸುಮ್ಮನೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿ ಒಂದು 2 ನಿಮಿಷ ಹವೆಯಲ್ಲಿ ಸಿಮ್ಮಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಆಗಿರುವಂಥ ಜೋಳದ ರೊಟ್ಟಿಯ ಜೊತೆ ಅಥವಾ ಚಪಾತಿ ಜೊತೆಗೆ ತಿನ್ನೋದಕ್ಕಿಂತ ಸೂಪರಾಗಿರುತ್ತೆ. ಸಿಂಪಲ್ಲಾಗಿ ಮಾಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಯಾವುದೇ ಎಕ್ಸ್ಟ್ರಾ ಮಸಾಲೆ ಆಗಲಿ ಏನೂ ಬೇಕಾಗಿರೋದಿಲ್ಲ. ತುಂಬ ಬೇಗ ಕೈನೇ ಮಾಡ್ಕೋಬೋದು. ಬೆಂಡೆಕಾಯಿ ಪಲ್ಯ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಹಾಗೆ ಮಾಡೋದಕ್ಕೂ ತುಂಬಾ ಈಸಿ. ಬೇಗ ಮಾಡ್ಕೊಂಡ್ಬಿಡ್ಬೋದು. ಇವಾಗ ಪಲ್ಯ ಅಂತೂ ರೆಡಿ ಆಯಿತು. ಇವಾಗ ಜೋಳದ ರೊಟ್ಟಿ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿ ಕುದಿಯೋ ಹಂತದಲ್ಲಿ ಜೋಳದ ಹಿಟ್ಟನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಗಂಟಿಲ್ದ ಹಾಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ನಿಮಗೆ ರೊಟ್ಟಿ ಎಷ್ಟು ಮಾಡ್ತೀವಿ ನೋಡೋ ಅಷ್ಟು ಮಾಡ್ಕೋಬೇಕು. ನಾನು ಯಾವಾಗಲೂ ಒಂದು ಅರ್ಧ ಗ್ಲಾಸಾಗಷ್ಟು ನೀರನ್ನು ಇಟ್ಟು ಈ ರೀತಿ ಹಿಟ್ಟು ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ತೀನಿ. ಜೋಳದ ಮುದ್ದೆ, ರಾಗಿ ಮುದ್ದೆ ಎಲ್ಲ ಮಾಡ್ತೀವಿ ನೋಡಿ, ಈ ರೀತಿ ಮುದ್ದೆನ ತಿರ್ಕೊಂಡ್ಬಿಡಬೇಕು. ಈ ರೀತಿ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಗ್ಯಾಸಿನ ಕಟ್ಟೆಲ್ಲೇ ಮಾಡ್ತಾ ಇರೋದ್ರಿಂದ ಗ್ಯಾಸ್ ಕಟ್ಟೆನ ಒಂದು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಇವಾಗ ಮಾಡಿರುವಂಥ ಈ ಜೋಳದ ಮುದ್ದೆನ ಇದನ್ನು ಬಿಸಿನೀರಲ್ಲಿ ತೀರ್ಕೊಂಡಿರ್ತೀವಲ್ಲ, ಇದನ್ನು ಇವಾಗ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಬೇಕು, ಯಾಕಂದರೆ ನಾವು ರೊಟ್ಟಿಗೆ ಮೇಲ್ಗಡೆ ನೀರು ಹಚ್ಚಿ ಬೇಯಿಸಿರೋದ್ರಿಂದ ಮತ್ತು ಕಲಿಸ್ಕೊಳ್ಳೋದಕ್ಕೆ ಕೂಡ ನೀರು ಬೇಕಾಗುತ್ತೆ. ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಎಕ್ಸ್ಟ್ರಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ನಾವು ರೊಟ್ಟಿ ಎಲ್ಲ ಮಾಡ್ತೀವಿ, ಚಪಾತಿ ಎಲ್ಲ ಮಾಡ್ತೀವಿ ನೋಡಿ, ಆ ಹದಕ್ಕೆ ಬರೋವರೆಗೂ ಇದನ್ನು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಮಧ್ಯೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ತೀರಾ ತೆಳುವಾಗೆಲ್ಲ ಮಾಡ್ಕೋಬೋದು. ಇದನ್ನು ಬಡಿಯೋದಕ್ಕಂತೂ ಆಗೋದಿಲ್ಲ, ಯಾಕಂದರೆ ನಾವು ಜಿಗಿ ಅಂಶ ಜಾಸ್ತಿ ಬಂದಿರುತ್ತೆ. ಬಿಸಿನೀರು ಹಾಕಿ ಈ ರೀತಿ ಮುದ್ದೆಲ್ಲ ತಿರ್ಕೊಂಬಿಟ್ಟು ನಾವು ಹಿಟ್ಟನ್ನು ಕಲಿಸ್ಕೊತೀವಲ್ಲ, ಹಾಗಾಗಿ ಇದನ್ನು ಬಡಿದು ರೊಟ್ಟಿ ಮಾಡೋಕ್ಕಂತೂ ಆಗೋಲ್ಲ. ಸೇಮ್ ಚಪಾತಿ ಎಲ್ಲ ಮಾಡ್ತೀವಿ ನೋಡಿ, ಅದೇ ರೀತಿ ಲಟ್ಟಿಸ್ಕೊಂಡು ಮಾಡೋದು ತುಂಬಾ ಸಾಫ್ಟಾಗುತ್ತೆ ಮತ್ತು ಬೇಗ ಕೂಡ ಮಾಡ್ಕೊಬೋದು. ಇವಾಗಂತೂ ಇದು ಏನು ಯಾವಾಗಿಂದ ಈ ಲಟ್ಸೋದನ್ನು ಬಂದಿದೆ ಗೊತ್ತಿಲ್ಲ, ಆವಾಗಿಂದ ಎಲ್ರಿಗೂ ಬಡಿಯೋದು ಬಿಟ್ಟು ಈ ರೀತಿ ಲಟ್ಸೋದೇ ರೂಢಿ ಆಗಿಬಿಟ್ಟಿದೆ. ಹಂಗೆ ಬೇಗ ಕೂಡ ಮಾಡ್ಕೊಬೋದು. ಜಾಸ್ತಿ ಹೊತ್ತು ಮಾಡಿದ್ರು ಕೂಡ ತುಂಬ ಕೈ ನೋವೇನೋ ಬರೋದಿಲ್ಲ, ಆರಾಮಾಗಿ ಬೇಗ ಮಾಡ್ಕೊಬೋದು. ನೋಡಿ, ನಾವು ಮುದ್ದೆ ಮಾಡಿ ತಿರ್ಕೊಂಡು ಇಲ್ಲಿ ಜಿಗಿಟು ತಿರ್ಕೊಂಡು ಮಾಡ್ತೀವಲ್ಲ, ಹಿಟ್ಟು ಚಪಾತಿ ಹಿಟ್ಟು ಥರ ಆಗಿರುತ್ತೆ ನೋಡಿ, ಅದು ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿನೂ ತುಂಬ ಸಾಫ್ಟಾಗಿರುತ್ತೆ. ಮನೆಯಲ್ಲಿ ಕೆಲವೊಬ್ಬರಿಗೆ ತಿನ್ನೋಕ್ಕಾಗೋದಿಲ್ಲ ಅಥವಾ ಹಲ್ಲಿ ಇರೋಲ್ಲ ಅಂತ ಅನ್ನೋರಿಗೆ ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ತುಂಬ ಹೊತ್ತಿಟ್ಟರು ಕೂಡ ಅಷ್ಟೇ
ಸಾಫ್ಟಾಗಿರುತ್ತೆ. ಜೋಳದ ರೊಟ್ಟಿ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ರೊಟ್ಟಿ ಕೂಡ ಅಷ್ಟೇ ತುಂಬಾ ಸಾಫ್ಟಾಗಿರುತ್ತೆ. ನೋಡಿ ಇವಾಗ ನಾನು ಆಲ್ರೆಡಿ ಮತ್ತು ಒಂದು ಬೇಯಿಸ್ಕೊತಿದ್ದೀನಿ, ಇನ್ನೊಂದು ಕಡೆ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹಿಟ್ಟು ಹಾಕ್ಕೊಂಡು ಇದು ಸೇಮ್ ಚಪಾತಿ ಎಲ್ಲ ಲಟ್ಟಿಸ್ತೀವಿ ನೋಡಿ ಅದೇ ರೀತಿ ಲಟ್ಟಿಸ್ಕೊಂಡ್ಬಿಡೋದು ಅಷ್ಟೇ. ಬೇಗ ಕೂಡ ಆಗುತ್ತೆ, ತುಂಬ ಬೇಗ ಮಾಡ್ಕೊಂಡು. ಆದಷ್ಟು ಮೀಡಿಯಮ್ ಹದದಲ್ಲಿ ನಾವು ರೊಟ್ಟಿನ ಬೇಯಿಸ್ಕೋಬೇಕು. ತೀರಾ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಹೊತ್ತದಂಗೆ ಆಗುತ್ತೆ, ಕಪ್ಪಾಗುತ್ತೆ. ಹಾಗಾಗಿ ಮೀಡಿಯಮ್ ಹದದಲ್ಲಿ ಇಟ್ಟು ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೀರು ಹಾಕಿದ ತಕ್ಷಣ ನಾವು ಇದನ್ನು ರೊಟ್ಟಿನ ತಿರುವಾಕ್ಬಿಡ್ಬೇಕು. ಅಂದ್ರೇ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ. ನಾವು ನೀರು ಹಾಕಿಟ್ಟು ಅದಾದಮೇಲೆ ಲೇಟ್ ಆದಮೇಲೆ ಹೊಳಿಸಿ ಹಾಕಿ ನಾವು ಬೇಯಿಸೋದ್ರಿಂದ ಸ್ವಲ್ಪ ಹಾರ್ಡಾಗಿರುತ್ತೆ. ಸೊ ಹಾಗಾಗಿ ಹಿಟ್ಟು ಹಾಕಿದ ತಕ್ಷಣವೇ ಪಟ್ ಅಂತ ಹೊಳಿಸಿ ಆಮೇಲೆ ತಿರುಗಿಸಿ ಬೇಯಿಸ್ಕೋಬೇಕು. ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಎಲ್ಲ ರೊಟ್ಟಿನೂ ಹೀಗೆ ಸಿಮ್ಮಲ್ಲೇ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ಮೇಲ್ಗಡೆ ಈ ರೀತಿ ಒಂದು ಸ್ವಲ್ಪ ಬಟ್ಟೆಯನ್ನು ಹಾಕಿರ್ತೀವಿ ನೋಡಿ, ಅದರಿಂದ ಒಂದು ಸ್ವಲ್ಪ ನೀರನ್ನು ಹಚ್ಚಿ ಸಡನ್ನಾಗಿ ತಿರುವು ಹಾಕಿ ರೊಟ್ಟಿನ ಬೇಯಿಸ್ಕೋಬೋದು. ತುಂಬ ಆರಾಮಾಗಿ ಬೇಗಾಗಿ ಮಾಡ್ಕೋಬೋದು. ನಾನು ಆದಷ್ಟು ಈ ರೊಟ್ಟಿ ರೆಸಿಪಿನ ನಾನು ನಮ್ಮ ಚಾನಲ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನಮ್ಮ ಚಾನಲ್ನ ಚೆಕ್ ಮಾಡ್ಕೋಬೋದು. ಹಾಗೆ ಲಾಸ್ಟಲ್ಲಿ ನಾನು 2 ಸಣ್ಣ ಚಿಕ್ಕದಾಗಿರೋ ರೊಟ್ಟಿನ ಮಾಡ್ಕೊತೀನಿ. ಯಾಕಂದರೆ ಇವೆರಡು ರೊಟ್ಟಿ ನನ್ನ ಮಕ್ಕಳಿಗೋಸ್ಕರ ಅಂತ. ಅವರು ಬಿಸಿ ಇರುವಾಗಲೇ ಈ ರೀತಿ ಮಾಡಿಕೊಟ್ರೆ ಮಾತ್ರ ತಿಂತಾರೆ, ತಣ್ಣಗಾದ್ಮೇಲೆ ತಿನ್ನೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಈ ಥರ ಸ್ಮಾಲ್ ಸೈಜಲ್ಲಿ ರೊಟ್ಟಿನ ಮಾಡಿಕೊಡ್ತೀನಿ. ಅವ್ರಿಗೂ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಮಕ್ಕಳಿಗೆ ಇಷ್ಟವಾಗಿರೋದನ್ನು ಅವ್ರು ಯಾವಾಗ ಕೇಳ್ತಾರೆ ನೋಡಿ ಆವಾಗಲೇ ಕೊಟ್ಬಿಡಬೇಕು. ನಾವು ತಿನ್ನು ಅಂದಾಗ ಅವ್ರು ತಿನ್ನೋದಿಲ್ಲ. ಸೊ ಹಾಗಾಗಿ ಅದ್ರ ಜೊತೆ ನಾವು ಪಲ್ಯ ಏನಾದರೂ ತಿನ್ನಲಿಲ್ಲ ಅಂದರೆ ಎಕ್ಸ್ಟ್ರಾ ಮೊಸರು ಅಥವಾ ಶೇಂಗಾ ಚಟ್ನಿ ಏನಿದ್ರೆ ಹಚ್ಕೊಂಡು ತಿಂತಾರೆ. ಸೊ ಹಾಗಾಗಿ ಅವ್ರಿಗೋಸ್ಕರ ಅಂತ ಲಾಸ್ಟಲ್ಲಿ ನಾನು ಚಿಕ್ಕದಾಗಿರೋಂಥ ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ಇನ್ನು ಎಲ್ಲ ರೊಟ್ಟಿ ಅಂತೂ ಮಾಡಿದ್ದಾಯಿತು. ಇವಾಗ ಗ್ಯಾಸ್ ಕಟ್ಟೆನ ಕ್ಲೀನ್ ಮಾಡ್ಕೊಳ್ಳೋದು. ರೊಟ್ಟಿಯನ್ನು ಮಾಡೋದಂತೂ ಈಸಿ, ಪಟ್ ಅಂತ ಮಾಡಿಬಿಡ್ತೀವಿ. ಅದಾದಮೇಲೆ ಗ್ಯಾಸ್ ಕಟ್ಟೆಲ್ಲ ತುಂಬ ಗಲೀಜಾಗಿರುತ್ತೆ, ಹಿಟ್ಟು ಎಲ್ಲ ಕಡೆ ಸಿಡ್ಬಿಡುತ್ತೆ. ಆವಾಗಲೇ ಇದನ್ನು ಈ ರೀತಿ ಒಂದು ಬಟ್ಟೆನ ತೊಗೊಂಡು ಈ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಹಿಂದೆ ಸಡನ್ನಾಗೆಲ್ಲ ಗ್ಯಾಸಿನ ಕಟ್ಟೆ ಕೂಡ ಕ್ಲೀನ್ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಜೋಳದ ರೊಟ್ಟಿ ಜೊತೆ ಬೆಂಡೆಕಾಯಿ ಹಾಗೆ ಸ್ವಲ್ಪ ಸೌತೆಕಾಯಿನ ಕಟ್ ಮಾಡಿ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಅನ್ನ ಸಾಂಬಾರು ಕೂಡ ಮಾಡ್ಕೊಂಡಿರ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.